ಗಣಿತ ಅಧ್ಯಾಪಕರಿಗೆ ಪಾಠ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುತ್ತಾರೆ, ಒಂದು ಊರಿನ ಜಮೀನ್ದಾರ ತನ್ನ ಮಗನಿಗೆ ಗಣಿತವನ್ನು ಹೇಳಿಕೊಡುವಂತಹ ಒಬ್ಬ ಅಧ್ಯಾಪಕನನ್ನು ನೇಮಿಸುತ್ತಾರೆ. ಅವನಿಗೆ ಒಳ್ಳೆಯ ಸಂಬಳ, ಒಳ್ಳೆಯ ವಸತಿ, ಒಳ್ಳೆಯ ವಸ್ತ್ರಗಳನ್ನು ಕೊಟ್ಟು ಬೇಡ್ಕೋತಾರೆ. ಹೇ ಗುರುಗಳೇ, ನಮ್ಮ ಮಗನಿಗೆ ಒಳ್ಳೆಯ ಗಣಿತವನ್ನು ಹೇಳಿಕೊಡಿ, ಅವನದರಲ್ಲಿ ಬುದ್ಧಿ ಕಡಿಮೆ ಇದೆ. ಸರಿ ಅಂತ ಅಧ್ಯಾಪಕರು ಜಮೀನ್ದಾರ ಮಗನನ್ನು ಕರೆದು, ಮಗನೇ, ನಾನು ಪ್ರತಿನಿತ್ಯ ನಿನಗೆ ಸ್ವಲ್ಪ ಸ್ವಲ್ಪ ಗಣಿತದ ಲೆಕ್ಕಗಳನ್ನು ಹೇಳಿಕೊಡ್ತೀನಿ, ಇದನ್ನು ಅಭ್ಯಾಸ ಮಾಡಬೇಕು. ಕೆಲವು ಪ್ರಶ್ನೆಗಳನ್ನು ಕೂಡ ಕೊಡ್ತೀನಿ, ಅದಕ್ಕೆ ನೀನು ಉತ್ತರವನ್ನು ಹುಡುಕಬೇಕು. ಗಣಿತದ ಕೆಲವು ಸೂತ್ರಗಳನ್ನು ಹೇಳಿಕೊಡುತ್ತೇನೆ, ಅದರಿಂದ ನಾನಾ ರೀತಿಯ ಲೆಕ್ಕಾಚಾರಗಳನ್ನು ಸುಲಭವಾಗಿ ಮಾಡಬಹುದು. ಅದರಿಂದ ನಾನು ಪ್ರಶ್ನೆಗಳನ್ನು ಕೊಡುತ್ತೇನೆ, ನೀನು ಆ ಸೂತ್ರಗಳನ್ನು ಉಪಯೋಗಿಸುತ್ತಾ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿ. ಎಲ್ಲೇ ತೊಂದರೆ ಆದರೆ ನಾನು ಅದನ್ನು ನಿವಾರಿಸಲು, ಅದಕ್ಕೆ ಉತ್ತರವನ್ನು ಪಡೆಯಲು ಸಹಾಯ ಮಾಡುತ್ತೇನೆ. ಆದರೆ ಹುಡುಗ ಹೇಳುತ್ತಾನೆ, ಗುರುಗಳೇ, ನನಗೆ ಲೆಕ್ಕ ಮಾಡೋದ್ರಲ್ಲಿ ಏನು ಆಸಕ್ತಿ ಇಲ್ಲ, ನನಗೆ ಆಟ ಆಡೋದ್ರಲ್ಲಿ ಆಸಕ್ತಿ. ನಾನು ಆಟ ಆಡೋಕ್ಕೆ ಹೋಗ್ತೀನಿ, ನೀವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಗುರುಗಳು ಹೇಳುತ್ತಾರೆ, ನಾನು ಉತ್ತರವನ್ನು ಬರೆದು ನಿನಗೇನು ಪ್ರಯೋಜನ ಆಗುತ್ತೆ? ನೀನು ಕಲಿಬೇಕಾದರೆ ನೀನು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಬೇಕು, ತಲೆ ಓಡಿಸಬೇಕು, ಸೂತ್ರಗಳನ್ನು ಉಪಯೋಗಿಸಬೇಕು. ಆಗ ನೀನು ಕಲಿಯುತ್ತೀಯ, ಮುಂದುವರಿಯುತ್ತೀಯ. ಮರುದಿವಸ ಆ ಹುಡುಗ ತನ್ನ ಸ್ನೇಹಿತನೊಂದಿಗೆ ತನ್ನ ಗುರುಗಳ ಮುಂದೆ ಹೀಗೆ ಮಾತನಾಡುತ್ತಾನೆ. ಹೇ ಸ್ನೇಹಿತ, ನನ್ನ ತಂದೆ ಎಷ್ಟು ದೊಡ್ಡ ಜಮೀನ್ದಾರ. ಈ ಒಬ್ಬ ಗಣಿತ ಅಧ್ಯಾಪಕರನ್ನು ಅವರು ನೇಮಿಸಿದ್ದಾರೆ, ಸಂಬಳ ಕೊಡುತ್ತಾರೆ, ಒಳ್ಳೆಯ ವಸ್ತ್ರ ಕೊಟ್ಟಿದ್ದಾರೆ. ಆದರೆ ಈ ವ್ಯಕ್ತಿ ನನಗೆ ಗಣಿತವನ್ನು ಪರಿಹರಿಸಬೇಕು ಎಂದು ನನಗೆ ಪ್ರಶ್ನೆಗಳನ್ನು ಕೊಡುತ್ತಾನೆ. ಇದು ಎಂತಹ ವಿಚಿತ್ರವಾದಂತಹ ಸನ್ನಿವೇಶ. ನಾವೇ ಸಂಬಳ ಕೊಟ್ಟು, ನಾವೇ ಊಟ ಕೊಟ್ಟು, ನನಗೇ ಅವನು ಪ್ರಶ್ನೆಗಳನ್ನು ಕೊಡ್ತಾನೆ, ನೀನು ಉತ್ತರ ಬರಿಬೇಕು ಅಂತ. ಇದನ್ನು ಕೇಳಿದಂತಹ ಆ ಅಧ್ಯಾಪಕ ದುಃಖಿತನಾಗುತ್ತಾನೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಕಥೆಯ ಮೂಲಕ ಹೇಳುತ್ತಿರುವುದು, ಅನೇಕ ಜನ ತಮ್ಮ ಕೆಲವು ಅನುಕೂಲತೆಗಳನ್ನು ತ್ಯಾಗ ಮಾಡಿ ಗುರುಗಳ ಆಶ್ರಯವನ್ನು ಪಡೆದುಕೊಳ್ತಾರೆ. ಸ್ವಲ್ಪ ಸಾಧನೆ ಮಾಡಿ ಗುರುಗಳಿಂದ ದೀಕ್ಷಾವನ್ನು ಕೂಡ ಪಡ್ಕೋತಾರೆ. ನಂತರ ಗುರು ಹೇಳುತ್ತಾರೆ, ನೀವು ಇನ್ನೂ ತಪಸ್ಯವನ್ನು ಮಾಡಿ, ಇನ್ನೂ ಸಾಧನೆ ಮಾಡಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ. ಆಗ ಆ ಶಿಷ್ಯ ಭ್ರಮಿತನಾಗುತ್ತಾನೆ. ಇದು ಎಂತಹ ಗುರು? ನಾನು ತ್ಯಾಗ ಮಾಡಿ ಬಂದು ದೀಕ್ಷಾ ಪಡ್ಕೊಂಡ್ರೆ ಇನ್ನೂ ಮತ್ತೆ ಪುನಃ ನನಗೆ ಅದು ಮಾಡು, ಇದು ಮಾಡು ಅಂತ ಆದೇಶ ಕೊಡ್ತಾರೆ ಇವರು. ನಾನು ಯಾಕೆ ಈಗ ಅಧ್ಯಯನ ಮಾಡಬೇಕು? ನಾನು ಯಾಕೆ ಕಷ್ಟಪಡಬೇಕು? ಅದಕ್ಕೋಸ್ಕರ ತಾನೇ ಗುರುಗಳಿರೋದು. ಗುರುಗಳು ಕೃಪೆ ಕೊಡಬೇಕು ಮತ್ತು ಶಿಷ್ಯ ಉದ್ಧಾರ ಆಗಬೇಕು. ಅದನ್ನು ಬಿಟ್ಟು ಶಿಷ್ಯನ ಮುಖಾಂತರನೇ ಸೇವೆಯೆಲ್ಲ ಮಾಡುತ್ತಾ, ಸೇವೆಯನ್ನು ಸ್ವೀಕಾರ ಮಾಡುತ್ತಾ, ಇದು ಎಂತಹ ಗುರು? ಈ ಬುದ್ಧಿ ಇಲ್ಲದಿರೋ ಹುಡುಗನ ಹಾಗೆ ಅನೇಕರು ಗುರುಗಳ ನಿಂದನೆಯನ್ನು ಮಾಡುತ್ತಾರೆ. ಗುರುಗಳು ತತ್ವದರ್ಶಿಗಳು. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಜಪವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜಪಿಸುತ್ತಾ ಅವರು ಆತ್ಮಸಾಕ್ಷಾತ್ಕಾರವನ್ನು ಪಡೆದಂತಹ ಮಹಾನ್ ವೈಷ್ಣವರು. ಅವರು ಇಚ್ಛೆ ಪಡುತ್ತಾರೆ, ಶಿಷ್ಯಂದರು ಕೂಡ ವೈರಾಗ್ಯ ಬೆಳೆಸಿಕೊಳ್ಳಬೇಕು, ಸಂಪೂರ್ಣವಾಗಿ ಶುದ್ಧರಾಗಬೇಕು, ಹಾಗೂ ಭಗವಂತನ ಚರಣಕಮಲಗಳನ್ನು ಪ್ರಾಪ್ತಿ ಮಾಡಬೇಕು. ಅದಕ್ಕೋಸ್ಕರ ಗುರುಗಳು ಶಿಷ್ಯಂದರಿಗೆ ತಪಸ್ಯವನ್ನು ಇನ್ನೂ ಅಧಿಕ ಶ್ರದ್ಧೆಯಿಂದ ಹಾಗೂ ಭಾವನೆಗಳಿಂದ, ಪ್ರೀತಿಯಿಂದ ಮಾಡಲು ಉಪದೇಶಿಸುತ್ತಾರೆ. ನಾವು ಆ ದಡ್ಡ ಅಹಂಕಾರ ಹುಡುಗನ ಹಾಗೆ ವರ್ತಿಸಬಾರದು. ಬದಲಾಗಿ
ನಮ್ರ ಭಾವನೆಯಿಂದ ಗೌರವಪೂರ್ವಕವಾಗಿ ಗುರುಗಳ ನಿರ್ದೇಶನದ ಅನುಸಾರ ನಾವು ತಪಸ್ಯವನ್ನು ಶ್ರದ್ಧಾಭಕ್ತಿಯಿಂದ ಪ್ರೀತಿಯಿಂದ ಮಾಡಲು ಮುಂದಾಗಬೇಕು.